ಹಾಯ್ ಎವ್ರಿವನ್, ವೆಲ್ಕಮ್ ಟು ದಿ ಚಾನಲ್. ಶನಿವಾರ ರಾತ್ರಿಯಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಮನೆಗೆ ಹೋಗಿ ರೀಚ್ ಆಗಲಿಕ್ಕೆ ಗೊತ್ತಿಲ್ಲ ಆಯಿತಾ. ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ತಿನ್ನಲಿಕ್ಕೆ. ಸಂಡೇ ಮಾರ್ನಿಂಗ್ಗೆ ಅಂತ ಪುಂಡಿ ಮಾಡಿದರು. ಈಗ ಅದನ್ನೇ ನಾನು ತಿಂತಾ ಇದ್ದೇನೆ. ಹಾಗೆ ಬರುವಾಗ ಟಿಕ್ಕ ಕೂಡ ತಂದಿದ್ದೆ. ನನ್ನ ಅಮ್ಮನಿಗೆ ಟಿಕ್ಕ ಅಂದರೆ ತುಂಬ ಇಷ್ಟ. ಓಕೆ, ಈಗ ಆಲ್ರೆಡಿ ಲೇಟ್ ಆಗಿದೆ. ಎಲ್ಲರೂ ಊಟ ಮಾಡೋ ಟೈಮಿಗೆ ನಾನೀಗ ಇಲ್ಲಿ ಚಹಾ ಕುಡಿತಾ ಇದ್ದೇನೆ. ಇನ್ನು ತಿಂಡಿ ಎಲ್ಲ ತಿಂದಾದಮೇಲೆ ಫ್ರೆಶ್ ಅಪ್ ಆಗಿ ನಾನು ನಾಳೆ ಸಿಗ್ತೇನೆ ನಿಮಗೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳಿಗ್ಗೆ ಎದ್ದ ಮೇಲೆ ಈಗ ಜೀರಾ ವಾಟರ್ ಕುಡಿತಾ ಇದ್ದೇನೆ. ಇದು ಖಾಲಿ ಮಾಡಿದ ಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ. ಇನ್ನು ಚಹಾ ಕುಡಿಯೋದು. ಈಗ ಗಂಟೆ 9 ಆಗಿದೆ. ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಎದ್ದೇಳುವಾಗ ಸಹ ಟೈಮ್ ಆಯಿತು. ಇದು ಗೊತ್ತುಂಟಲ್ವಾ, ನಿನ್ನೆ ಮಾಡಿದ ಪುಂಡಿ. ಈಗ ಇದರೊಟ್ಟಿಗೆ ಚಿಕನ್ ಸಾರು ಹಾಕಿ ತಿನ್ನೋದು. ಪುಂಡಿ ಎಷ್ಟು ಬಿಸಿ ಉಂಟು ನೋಡಿ, ಹೊಗೆ ಹೋಗ್ತಾ ಉಂಟು. ನಿಮ್ಮ ಮನೆಯಲ್ಲಿ ಎಂಥ ಸ್ಪೆಷಲ್ ಅಂತ ನನಗೆ ಕಮೆಂಟ್ ಮಾಡಿ. ಮನೆಯಲ್ಲಿರುವಾಗ ಇಂಥ ಬೇಕಾದರೆ ಮಾಡಿ ತಿನ್ನಲಿಕ್ಕಾಗ್ತದೆ. ಆದರೆ PG ಬಂದ ಮೇಲೆ ನಮಗೆ ಬೇಕಾದರೂ ಸಿಗೋದಿಲ್ಲ. ಅವರೆಂತ ಕೊಡ್ತಾರೆ ಅದನ್ನು ತಿನ್ನಬೇಕು. ಚಹಾ ಎಲ್ಲ ಕುಡಿದಾದ್ಮೇಲೆ ಈಗ ನೀರು ಬಿಸಿ ಹಾಕ್ಲಿಕ್ಕೆ ಇಟ್ಟಿದೆ. ಇನ್ನು ಅಕ್ಕಿ ಹಾಕಬೇಕು. ಮಧ್ಯಾಹ್ನ ಊಟಕ್ಕೆ ಅಂತ ಸಿಲ್ವರ್ ಫಿಶ್ ಇದಂತೂ ಕರಿ ಮಾಡ್ತಾ ಇದ್ದೇನೆ. ಕೇರಳ ಸ್ಪೆಷಲ್ ಇದು. ನಾನು ಮನೆಯಲ್ಲಿದ್ದರೆ ಅಮ್ಮನಿಗೆ ತುಂಬ ರೆಸ್ಟ್ ಸಿಗ್ತದೆ, ನನಗೆ ಸಹ ಅದೇ ಬೇಕಾದ್ದು ಸಹ. ನನ್ನ ಅಮ್ಮ ನನಗೆ ಬೇಕಾಗಿ ಏನೆಲ್ಲ ಮಾಡ್ತಾರೆ. ಹಾಗೆ ಇನ್ನು ನಾನು ಸಹ ಅವರಿಗೆ ಬೇಕಾದಾಗಿ ನೋಡಿಕೊಳ್ಬೇಕು, ಅವ್ರು ಇಷ್ಟದಾಗಿರಬೇಕು ಅಂತೇಳಿ ಅಷ್ಟೇ ನಾನು ಥಿಂಕ್ ಮಾಡೋದು. ಈಗ ಈ ರೆಸಿಪಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ರಪ್ಪ ಹೇಳ್ತಾ ಹೋಗ್ತೇನೆ. ಇದಕ್ಕೆ 4ರಿಂದ 5 ಕಾಯಿ ಮೆಣಸು, ಒಂದು 4-5 ಬೆಳ್ಳುಳ್ಳಿ, ದೊಡ್ಡ ನೀರುಳ್ಳಿ ಬೇಕಾಗ್ತದೆ, ಸಣ್ಣ ತುಂಡು ಶುಂಠಿ, ಹಾಗೆ 1 ಕಪ್ಪು ಕಾಯಿ ತುರಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಬೇಕು. ಈಗ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಆಯಿತಾ. ಅದಕ್ಕೆ 1 ಚಮಚ ಅರಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾವೀಗ ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಸಹ ಹಾಕಬೇಕು. ನಾನು ಇದನ್ನು ಫಸ್ಟ್ ಟೈಮ್ ಆಯಿತಾ ಮನೆಯಲ್ಲಿ ಮಾಡ್ತಾ ಇರೋದು. ಆದರೆ ಬೇರೆ ಕಡೆಗೆ ತಿಂದಿದ್ದೇನೆ, ಒಳ್ಳೆ ಇರ್ತದೆ, ಹಾಗೆ ನಾನು ಸಹ ಮಾಡ್ತೇನೆ ಅಂತ. ಈಗ ಸಿಲ್ವರ್ ಫಿಶ್ ಹಾಕ್ತಾ ಇದ್ದೇನೆ. ಇದರಲ್ಲಿ ಒಂದು 15 ಇರ್ಬೋದು. ಮೊನ್ನೆ ರವೆ ಫ್ರೈ ಮಾಡಿ ಸ್ವಲ್ಪ ಉಳಿದಿತ್ತಾಯ್ತಾ, ಹಾಗೆ ಇದನ್ನು ಹೀಗೆ ಮಾಡುವ ಅಂತ ಟ್ರೈ ಮಾಡೋದು. ಇನ್ನು ಇದನ್ನು ಮಿಕ್ಸ್ ಮಾಡಬೇಕು. ನನ್ನ ಅಮ್ಮನಿಗೆ ಇದಷ್ಟು ಇಷ್ಟ ಆಗಲಿಲ್ಲ ಆಯಿತಾ. ನೋಡಿದಾಗ ಇದೆಂತ ಚಟ್ನಿ ಮಾಡಿದ ಅಂತ ಹೇಳ್ತಾರೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ಕರಿಬೇವು ಸಹ ಹಾಕ್ತಾ ಇದ್ದೇನೆ. ನಮ್ಮ ಮನೇಲಿ ಕರಿಬೇವು ಬೇಕಾದಷ್ಟು ಉಂಟು, ಹಾಗೆ ಎಲ್ಲ ಸಹ ಹಾಕೋದು. 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ. ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕಾಯ್ತಾ, ಅದರ ಮುಳ್ಳೆಲ್ಲ ಕೈಗೆ ತಾಗ್ತದೆ. ಓಕೆ, ಇನ್ನು ಇದು ಸ್ವಲ್ಪ ಹೊತ್ತು ಬೇಯಲಿ. ಪ್ಲೇಟ್ ಮುಚ್ತಾ ಇದ್ದೇನೆ. ಈಗ ನೋಡಿ ಕಜಿಪು ರೆಡಿ ಆಗಿದೆ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಯ್ತು, ಇಲ್ಲದ್ರೆ ಫುಲ್ ಕಟ್ಟಾಗ್ತದೆ. ಪರಿಮಳ ಮಾತ್ರ ಒಳ್ಳೆ ಬರ್ತಾ ಉಂಟು. ಇನ್ನು ನೋಡಬೇಕು ಹೇಗಾಗಿದೆ ಅಂತ. ಇನ್ನು ಲಾಸ್ಟಿಗೆ ವಾಪಸ್ ಕರಿಬೇವು ಹಾಕ್ತಾ ಇದ್ದೇನೆ. ಅಲ್ಲಿಗೆ ಮುಗೀತು. ಇನ್ನು ಊಟ ಮಾಡಿ ಸ್ವಲ್ಪ ಮಲಗುದು. ಈಗ ಟೈಮ್ ಬಂದು 4:15 ಆಗಿದೆ. ಇನ್ನು ಸ್ವಲ್ಪ ಚಹಾ ಕುಡಿದು ಕೆಲಸ ಮಾಡೋದು. ತಿಂಡಿ ಅಂತೆಲ್ಲ, ಖಾಲಿ ಚಹಾ ಮಾತ್ರ. ಇದೆಂತ ಗೊತ್ತುಂಟಾ, ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ PGಗೆ ತಗೊಂಡು ಹೋಗೋದು. ಇಷ್ಟೆಲ್ಲ ಮಾಡಿ ಆಗುವಾಗಲೇ ನಂದು ಟೈಮ್ ಆಯಿತು. ಇನ್ನು ನೈಟ್ ಊಟಕ್ಕೆ ಸೈಡ್ ಡಿಶ್ ಆಗಿ ಎಗ್ ಆಮ್ಲೆಟ್ ಮಾಡ್ತಾ ಇದ್ದೇನೆ. ಇಷ್ಟೆಲ್ಲ ಮಾಡಿ ಆಗುವಾಗ ನನಗೆ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಇನ್ನು ನಾಳೆ ಅದೇ ಡ್ಯೂಟಿ. ತವ ಬಿಸಿ ಆಗಲಿಕ್ಕಿಟ್ಟೆ. ಈಗ ಒಮ್ಮೆಲೆ ಹಾಕ್ತಾ ಇದ್ದೇನೆ. ಎಂತ ಗೊತ್ತುಂಟಾ, ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಕಮ್ಮಿಂಗ್ ಡೇಸಲ್ಲಿ ವೀಡಿಯೋಸ್ ಎಲ್ಲ ಒಳ್ಳೆಯದ್ರಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು. ಶುಭರಾತ್ರಿ.